ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇನ್ನು ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾವು ಕೂಡ ಬ್ಯಾಂಗ್ಳೂರ್ಗೆ ಓಡ್ತಾ ಇದ್ವಿ ಬೆಳಿಗ್ಗೆನೆ. ಇನ್ನು ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದಂಗೆ ಪಾಪಗೂ ಕೂಡ ಜ್ವರ ಬಂದಿತ್ತು. ಜ್ವರ ಏನಕ್ಕೆ ಬಂದಿತ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಅಲ್ಲಿಗೇನೆ ರೆಡಿ ಆದ್ವಿ. ಇವನಂತೂ ಬರೋಕ್ಕೆ ರೆಡಿ ಇರಲಿಲ್ಲ ಬೆಂಗಳೂರಿಗೆ. ಆಚೆ ಅವನ ಕೋಳಿ ಅವನಿದು ಅದ್ರದ್ದೇ ಆಟನೇ ಆಗೋಯ್ತು. ಅದಕ್ಕೆ ಮೇವು ಹಾಕ್ಕೊಂಡು ನಿಂತ್ಕೊಂಡಿದ್ದ. ಕುರಿಮರಿಗೂ ಮೇವು ತಿನ್ಸೋಕ್ಕೆಲ್ಲ ಹೋಗಿದ್ದ. ಸರಿ ಆಯಿತು, ಲೇಟ್ ಆಗಿಬಿಡುತ್ತೆ. ನಾವು ಸ್ವಲ್ಪ ಪಾಪುಗೆ ಇಂಜೆಕ್ಷನ್ ಕೊಡಿಸೋದಿತ್ತು 1.5 ವರ್ಷದ್ದು. ಅದರಿಂದ ಸ್ವಲ್ಪ ಬೇಗ ಓಡೋಣ ಅಂತ ಮಾಡಿದ್ವಿ. ಆದರೂ ಆಗಲಿಲ್ಲ, ಒಂದು 12 ಗಂಟೆ ಆಗೇ ಹೋಯಿತು. ಪಾಪುಗಂತೂ ಊರಿಗೆ ಬಂದರೆ ನಮ್ಮ ಜೊತೆ ವಾಪಸ್ ಬರೋದಕ್ಕೆ ಮನಸ್ಸೇ ಪಡಲ್ಲ. ಯಾಕೆಂದರೆ ಅವನಿಗೆ ಮೇಯ್ನಾಗಿ ಹಿಂದೆಗಡೆ ಪ್ರಾಣಿಗಳು ಇರ್ತಾವಲ್ಲ, ಅದ್ರ ಜೊತೆ ಆಟಾಡೋದೇ ಆಗಿಬಿಡುತ್ತೆ. ಸರಿ ಲೇಟ್ ಆಗಿಬಿಡುತ್ತೆ, ಡಾಕ್ಟರ್ 1 ಗಂಟೆ ಲಾಸ್ಟ್ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಹೊರಟ್ವಿ. ಅದು ಅವ್ರನ್ನ ಡ್ರಾಪ್ ಹಾಕಿದ್ದಕ್ಕೆ ನನ್ನ ಮಗ ಅವ್ರ ಹತ್ರ ಆಟೋ ಚಾರ್ಜ್ ಕೂಡ ಕಲೆಕ್ಟ್ ಮಾಡಿಕೊಂಡ. ಸೊ ನಾವು ಇನ್ನು ನೆಕ್ಸ್ಟು ಇಂಜೆಕ್ಷನ್ ಕೊಡೋದಕ್ಕೆ ನಮ್ಮೂರ ಹತ್ರನೇ ಕೂರ್ಣಗೆರೆ ಅಂತ ಇದೆ, ಹಾಸ್ಪಿಟಲ್ ಇದೆ, ಗೌರ್ನಮೆಂಟ್ ಹಾಸ್ಪಿಟಲ್ಲು. ಅಲ್ಲೇ ಹೋಗಿ ಇಂಜೆಕ್ಷನ್ ಕೊಡಿಸೋದು 1.5 ವರ್ಷ. ಇನ್ನು ಆಶಾ ಕಾರ್ಯಕರ್ತೆ ಬಂದರೆ ನಮ್ಮ ರಿಲೇಟಿವೇನೆ. ಅವ್ರಿಗೆ ಒಂದಿನ ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರು ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಮೊದಲೇ ಹೇಳಿರ್ತಾರೆ. ಇನ್ನು ತಾಯಿ ಕಾರ್ಡ್ ಕೊಟ್ಟರೆ ಅದೆಲ್ಲ ಎಂಟ್ರಿ ಮಾಡಿಕೊಂಡು ಇಂಜೆಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಯಿಗೆ ಡ್ರಾಪು ಮತ್ತು ತೋಳಿಗೊಂದು, ತೊಡೆಗೆ ಒಂದು 2 ಸೈಡು ತೊಡೆಗೂ ಕೊಟ್ಟರು. ತುಂಬ ಅಳ್ತಿದ್ದ ಆ ಟೈಮ್ಗೆ. ಆಮೇಲೆ ನಮ್ಮ ಮನೆಯವ್ರು ಹೊರಗಡೆ ಕರ್ಕೊಂಡೋಗಿ ಸಮಾಧಾನ ಮಾಡಿದ್ರು. ಆಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ನರ್ಸ್ ಬಗ್ಗೆ ಇಬ್ಬರೂ ಅಷ್ಟೇ, ಇಬ್ಬರಿದ್ದಾರೆ. ಸೊ ಒಬ್ಬರ ಹೆಸರು ಮಾತ್ರ ಗೊತ್ತು, ಸುಚಿತ್ರಾ ಮೇಡಮ್ ಅಂತ. ಇವಾಗ ಇಂಜೆಕ್ಷನ್ ಕೊಡ್ತಿರೋರ ಹೆಸರು ಗೊತ್ತಿಲ್ಲ. ಬಟ್ ಇಬ್ಬರೂ ತುಂಬ ಫ್ರೆಂಡ್ಲಿಯಾಗಿದ್ದರು. ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ನಿಜವಾಗ್ಲೂ ತುಂಬ ಕೋಆಪ್ರೇಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಸುಚಿತ್ರಾ ಮೇಡಮ್ ಅಂತೂ ನಾನು ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟೇ ಮನೆಗೆಲ್ಲ ಬಂದು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಳೋರು. ಸೊ ನನಗೆ ನನ್ನ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಹೆಸರು ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತೆ ನಮ್ಮ ಮಂಜಿ ಆಂಟಿ ಅವರು ಈ ಟೈಮಲ್ಲಿ ಇಲ್ಲ. ಬಟ್ ಅವ್ರ ಜೊತೆನೂ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಅವರು ನನ್ನ ಪ್ರೆಗ್ನೆಂಟಲ್ಲೆಲ್ಲ ತುಂಬ ಕೇರ್ ಮಾಡಿದ್ದಾರೆ. ಇನ್ನು ನಾನು ಬೇರೆ ಸಲ ಬ್ಯಾಂಗ್ಳೂರಲ್ಲೇ ಇಂಜೆಕ್ಷನ್ ಕೊಡಿಸ್ಬಿಟ್ಟಿದ್ದೆ 9 ಮಂತ್ಸ್ದು. ಸೊ ಅದರಲ್ಲಿ ಒಂದು ಇಂಜೆಕ್ಷನ್ ಮಿಸ್ ಆಗಿತ್ತು. ಯಾಕೆಂದರೆ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಯಾವ್ಯಾವ ಇಂಜೆಕ್ಷನ್ ಇರುತ್ತೆ ಅದಷ್ಟೇ ಮಾತ್ರ ಕೊಟ್ಟಿರ್ತಾರೆ. ಸೊ ನಮ್ಮ ಡಿಸ್ಟ್ರಿಕ್ಕಲ್ಲಿ ಇರುವಂಥ ಇಂಜೆಕ್ಷನ್ ಈ ಡಿಸ್ಟ್ರಿಕ್ಕಲ್ಲಿ ಇರಲಿಲ್ಲ. ಅದರಿಂದ ನಾನು ನರ್ಸ್ಗಳ ಹತ್ರನೂ ಕೇಳಿದೆ ಕೊಡ್ಬೋದಾ ಹೆಂಗೆ ಅಂತ. ಬಟ್ ಅವರು ಇಲ್ಲೇ ಬಂದು ಕೊಡಿಸ್ಕೊಳ್ಳೋದಲ್ವ ಅಂತೆಲ್ಲ ನನಗೆ ತುಂಬ ಸಲ ಅಡ್ವೈಸ್ ಮಾಡಿದ್ರು. ಬಟ್ ಆ ಟೈಮಲ್ಲಿ ನಾನು ಹೋಗಲಿಲ್ಲ, ಅದು ನನ್ನದೇ ಮಿಸ್ಟೇಕ್ ಆಗಿತ್ತು. ಸೊ ನೆಕ್ಸ್ಟು ವಿಚಾರಿಸ್ಬಿಟ್ಟು ಹೇಳ್ತೀವಿ ಅಂತ ಆಶಾ ಕಾರ್ಯಕರ್ತೆ ಕೂಡ ಹೇಳಿದ್ದಾರೆ. ನೋಡಬೇಕು ನೆಕ್ಸ್ಟ್ 3 ಮಂತ್ಸಲ್ಲಿ ಆ ಡೋಸ್ನ ಕಂಪ್ಲೀಟ್ ಮಾಡ್ಬೋದಾ ಹೆಂಗೆ ಅಂತ ಗೊತ್ತಿಲ್ಲ. ಸೊ ಆ ಥರ ಕಂಪ್ಲೀಟ್ ಮಾಡ್ಬೋದು ಅನ್ನೋದಾದರೆ ನಾನು ಹೋಗಿ ಅಲ್ಲೇ ಕೊಡಿಸ್ತೀನಿ. ನಾನು ಹೇಳೋದೇನು ಅಂತ ಹೇಳಿದ್ರೆ, ನಿಮ್ಮ ಡಿಸ್ಟಿಕ್ಗಳಲ್ಲೇ ಈ ಥರ ಇಯರ್ಲಿ ಬರೋವಂಥ ಇಂಜೆಕ್ಷನ್ಗಳಾಗಲಿ, ತಿಂಗಳುಗಳು ಕೊಡುವಂಥ ಇಂಜೆಕ್ಷನ್ಗಳಾಗಲಿ ಮಕ್ಕಳಿಗೆ ಅಲ್ಲೇ ಹೋಗಿ ನಿಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲೇ ಹೋಗಿ ಕೊಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಂತರ ಯಾರೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನು ಹೋಗೋಷ್ಟರಲ್ಲಿ ಪಾಪಗೂ ಕೂಡ ಜ್ವರ ಬಂದ್ಬಿಟ್ಟಿತ್ತು. ಸೊ ನರ್ಸ್ಗಳು ಮೊದಲೇ ಹೇಳಿರ್ತಾರೆ ಯಾವುದೇ ಥರ ತಣ್ಣೀರು ಬಟ್ಟೆ, ಒದ್ದೆ ಬಟ್ಟೆ ಆಗಲಿ, ವಿಕ್ಸ್ ಆಗಲಿ ಹಚ್ಚಬಾರ್ದು ಅಂತ ಹೇಳಿ, ಸೆಪ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ನಾನು ಕೂಡ ಅವ್ರು ಹೇಳ್ದಂಗೆ ನೋಡಿಕೊಂಡೆ. ಪಾಪುಗೆ ಆ ಥರ ಯಾವುದೇ ಇದನ್ನು ಮಾಡಿಲ್ಲ. ಕೆಲವು ಜನ ಹೇಳ್ತಾರೆ ತಣ್ಣೀರು ಬಟ್ಟೆ ಹಾಕಿ ವಿಕ್ಸ್ ಹಾಕಿ ಅಂತ, ಅದೆಲ್ಲ ಮಾಡಬಾರ್ದು ಖಂಡಿತವಾಗ್ಲೂ. ಸೊ ಅವನು ಸ್ವಲ್ಪ ಮಲಗಿಸ್ದೆ, ಜ್ವರ ಬಂದಿತ್ತು, ಅವನು ಪಾಪ ನಳ್ಕೊಂಡೇ ಮಲ್ಕೊಂಡ. ನಾನು ಕೂಡ ರೆಸ್ಟ್ ಮಾಡಿಕೊಂಡೆ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.